ಪರಮಾತ್ಮ ನಾನೇ ಈ ಊರಿಗೆ ನನಗೆ ತಿರುಗಿ ಬಿದ್ದರೆ ಅವರ ರುಂಡ ಚಂಡಾಡುವ ಕಿರಾತಕ ಅನ್ಯಾಯವೆಂದು ಬಂದರೆ ಮಾಡುವೆ ಅವರ ಮನೆಯ ವಾತಾವರಣ ಸೂಚಕ ನನ್ನನ್ನೇ ಸೃಷ್ಟಿಸಿದ ಆ ಬ್ರಹ್ಮನು ಕೂಡ ಬದಲಾಯಿಸಲಾರ ಈ ಚಕ್ರವರ್ತಿಯ ಜಾತಕ. ನಿನ್ನ ಮೊದಲನೆಯ ಮಗಳು ಕಾಂಚನ ರಸಗುಲ್ಲದಂತಿದ್ದ ಅವಳನ್ನು ನೋಡಿದಾಗಲೆಲ್ಲ ನನ್ನ ಮೈಯಲ್ಲಿ ಏನೋ ರೋಮಾಂಚನ. ಮನ ಬಯಸುತ್ತಿದೆ ಅವಳ ಅಂಗಾಂಗಗಳ ಮೇಲೆ ನನ್ನ ಸರ್ವಾಂಗಗಳ ಹಾಲಿಗೆ. ಗುಚ್ಛಗಳಿಂದ ಅಲಂಕೃತವಾದ ಎಲ್ಲಿರುವೆ ನನ್ನ ಮನಮೋಹಕ ಚೆಲುವೆ, ನನ್ನ ಹೃದಯವನ್ನು ಆಕರ್ಷಿದ ಗುಲಾಬಿ ಹೂವು. ನಿನ್ನಲ್ಲಿಗೆ ಬಂದು ನನ್ನ ತುಟಿಯಿಂದ ನಿನ್ನ ತುಟಿಗೆ ಒಂದು ಸಿಹಿಯಾದ ಕರ್ಮಾಂಡವೆಸಗುವ ಬ್ರಹ್ಮಾಂಡ ಚಕ್ರವರ್ತಿಯ ಸ್ಪೆಷಲ್ ಸ್ಟೈಲ್.
ಬಿಟ್ಟ ಬಾಸ್ ಬಿಟ್ಟು ಹೋಗ್ತಾನಲ್ಲಿ ಸಾಕಾಗೋಗ್ಬಿಡ್ತು ನೋಡ್ರಿ. ಎಲ್ಲಿಗೆ ಅಂತ ಮಾಡ್ರಿ, ಎಷ್ಟು ಅಂತ ಮಾಡ್ರಿ. ಈ ಕಡೆ ಓದಿಯಾ ನಮ್ದು ಓಡಿ ಅಂತಾನೆ ಕೆಳಕ್ ಓದಿಯ ನಮ್ ಕರಿತಿಮ್ಮ ನಮ್ದು ಓಡಿ ಅಂತ. ಎಲ್ಲಿಂದ ಎಲ್ಲಿಗಂತ ಒಳ್ಳಿ ಮುಂದಕ್ಕೆ ಓದಿಯಾ ನಮ್ ದಾಸರ ದಿಪ್ಪಾಡ್. ಕೆಳಕ್ ಬಂದಿಯಾ ನಮ್ ರೆಡ್ಡಪ್ಪರ್ ಗಿರಿ ಹತ್ತಿ ಅಂತಾನೆ. ಯಾರ್ದಂತ ಹೊಡಿಬೇಕು ಯಾರು ಬಿಡ್ಬೇಕು ನನ್ಗೆ ಮುಂದೂ ಗೊತ್ತಾಗಲ್ಲ ನೋಡ್ರಿ. ಇವತ್ತಂತ ಸಾಕಾಗಿ ಬಿಡತ್ ನೋಡ್ರಿ. ಮನೆಗೆ ಹೋಗಿ ರೆಸ್ಟ್ ಮಾಡ್ಲೇಬೇಕು ನೋಡ್ರಿ. ಗಿಂಟೆ ಮಾಡಬೇಡ ನಿನ್ನ ರೂಪ ಕಂಡು ಚೆಲು ಮನಸೋರಿ ಮನಸೋರಿ ಕನಸಲು ಯಾರೆ ನೀನು ರಾಜ ಹೂವೆ ಯಾರೆ ನೀನು ರಾಜ ಹೂವೆ ಯಾರೆ ನೀನು ನನಗಾಗಿ ನಿನ್ನಂತವು ಯಾವನಲ್ಲೇ ನೀ ಮಾತನ ನಿನಗೆ ಬರ್ಬಾರ್ದು ಬಂದ್ ಸುತ್ಕೊಂಡು ಹೋಗ ನಿನಗೆ ಕರೆನಾಗ್ರ ಕಚ್ಚ
ಲೇ ನಿನ್ನ ಮಕ್ಕ ಮುಚ್ಚ ತಡೆಯಲೇ ತಡೆದ ಇವಳು ಯಾವಳಲ್ಲಿ ಇವಳು ಆಡಾಗಲಾಗೆ ಇವಳು ಬಡಿಯಲ್ಲಿ ಬಡಿಯಲ್ಲಿ ಅಂತಳಲ್ಲಪ್ಪ. ಈ ದೊಡ್ಡ ಮುಂದೆ ಯಾರ್ಯಾರು ಎಲ್ಲೆಲ್ಲಿ ಬಿಡುವಂತಲೇ ಗೊತ್ತಾಗ್ತಿಲ್ಲ. ಅಂದಂಗೆ ಚಲೋಪುರ ಚಲೋ ನಿನ್ನ ಹೆಸರೇನೇ ಅಮ್ಮಣಿ? ನನ್ನ ಹೆಸರು ಕಾಮಾಕ್ಷಿ ಅಂತ. ಹೆಸರು ಎಲ್ಲರೂ ಪ್ರೀತಿಯಿಂದ ಪಾಂಡುರಾಜ ಅಂತಾರೆ. ನಿಮ್ಮಂತ ಅರಿಯದ ಹುಡುಗರು ಪಾಂಡುಮಮ್ಮ ಅಂತಾರೆ. ಇರ್ಲಿ ಅಂದಂಗೆ ನೀ ಬೇಸಾಯ ಇಲ್ಲದು ಅಂದಂಗ ನೀನು ಬೇಸಾಯಗಾರ ಅದೇನ? ಹೌದು. ಹಾ ಪಾಂಡು ನೋಡ್ ಮತ್ತೆ ನನ್ನ ಹೊಲ ಬಹಳ ದಿನದಿಂದ ಬೇಸಾಯ ಮಾಡ್ಸಿಲ್ ನೋಡ. ನೀನೇನಾದ್ರು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಬೇಸಾಯ ಮಾಡಿದ್ರ ನಿನಗೆ ಬರೋ ಪುಣ್ಯ ಎಲ್ಲ ಬರ್ತತ್ ನೋಡ. ಅಂದಂಗೆ ನಿನ್ನ ಹೊಲ ಬೇಸಾಯ ಮಾಡ್ಬೇಕಂದ್ರೆ ನಿಂದು ಬೀಳು ಬಿದ್ದು ಎಷ್ಟು ವರ್ಷ ಆಗಿರ್ಬೋದು? ಏನ್ ಬಾಳ ಏನಿಲ್ಲ, ಒಂದ್ 8-10 ವರ್ಷ ಆಗಿರ್ಬೋದು. ಆದ್ರೆ ನಮ್ಮೊಳಗ ಸಿಕ್ಕಾಪಟ್ಟೆ ಜನ ಅದಾರ ಬೇಸಾಯ ಮಾಡಾಕ. ನಾನು ಮಾತ್ರ ಯಾರ ಹತ್ರನು ಹೋಗಿಲ್ಲ. ಆದ್ರೆ ಒಬ್ಬರ ಹತ್ರ ಮಾಡಿಸ್ತೀನಿ, ನಮ್ಮ ಅಣ್ಣನ ಹತ್ರ ಮಾತ್ರ. ನಮ್ಮ ಅಕ್ಕನ ಹೊಲ ಅಲ್ಲ ಕಮರ್ಸಿ ತಾಳ ನೀನ ಆತ್ರಗೆಟ್ಟ ಆಂಜನೇಯ. ಹಂಗೆ ಕೆಪ್ರಲ್ಲ. ಅದಕ್ಕೆ ನೀನೇನಾದ್ರು ಸ್ವಲ್ಪ ಬಂದ್ ದೊಡ್ಡ ಮನ್ಸು ಮಾಡಿ ನನ್ನ ಹೊಲನ ಬೇಸಾಯ ಮಾಡಿದ್ರ ನಿನಗ್ ಬರುತ್ ನೋಡ ಪುಣ್ಯ. ಅಲ್ಲ ನನ್ನ ಅಂದಂಗೆ ಕಾಮಾಕ್ಷಿ ನಿನ್ನ ಹೊಲ ನಾನು ಬಂದು ನೋಡ್ಬೇಕಂದ್ರೆ ನಾನು ನಿಮ್ಮ ಹೊಲಕ್ಕೆ ಬರ್ಬೇಕು. ನಿಮ್ದು ಕರಿಯರ ಬೆಳೆದ ಎತ್ಬೇಕು. ಏನದು? ಅದೇ ಕಾಮಾಕ್ಷಿ ನಿಮ್ದು ಕರೆ ಹೊಲನೋ ಇಲ್ಲ ಬಿಳೆ ಹೊಲನ ಅಂತಂದು. ಹಸಿರು ಹೊಲ? ಅಯ್ಯೋ ನೀನು ಅದಂಗ ಇರ್ತದೆ ಹಚ್ಚಿಗೆ. ಮತ್ತೆ ಕರೆ ಭೂಮಿ ಇರ್ತೈತಿ ಇಲ್ಲ ಬಿಳೆ ಭೂಮಿ ಇರ್ತೈತಿ. ಕರಿಗಿರಲ್ಲ ಬೆಳಗಿರಲ್ಲ, ಹಸಿರಿಗಿರುತ್ತ. ನಿಮ್ದು ಹಸಿರಿಗೆ ಇದ್ರಿ ಏನಾಯ್ತು ಅಂದಂಗೆ ಈ ಕಡೆ ಆಸೆ ಹೋಗಿ ಶಾಸ್ತ್ರ ನಾಗಣ್ಣನ ಶಾಸ್ತ್ರ ಕೇಳಿ ಆಮೇಲೆ ಈ ಕಡೆ ಬಂದು ನಮ್ ಗೋಪಾಲಜನ್ ಒಂದ್ ಮಾತು ಕೇಳ್ಬೇಕು. ಎರಡು ಸೇರಿಸಿ ಯಾವ ಟೈಮ್ ಅಂತ ಅವ್ರು ಹೇಳ್ತಾರ ಅವಾಗ ಬಂದು ನಿನ್ನ ಸಲೀಸ ಮಾಡ್ತೀನಿ. ಅಂದಂಗೆ ಕಾಮಾಕ್ಷಿ ನಿಮ್ಮಲ್ದಾಗ ಏನಾರ ಐದವೇನ? ಅಲ್ಲ ಕಾಮಾಕ್ಷಿ ಹಿಡ್ದಪ್ಪ ನಾವು ಕರೇ ಏನಾರ ಒಳಗೆ ಅದ ಏನ್ ಒಳಗೆ? ಅದೇ ಕಣೆ ಕಾಮಾಕ್ಷಿ ಕಲ್ಲು ನಂದೇನಾರ ನೀರು ಒಳಗೆ ಹೋಗಿ ನೀರು ತನ ಬಗ್ಬಿಟ್ರಿ ಏನ್ ಮಾಡ್ಬೇಕು ಆಮೇಲೆ? ನಿಮ್ಮಂತ ಬೇಸಾಯಗಾರರು ತೊಂದ್ರೆನ ಕೊಡಬಾರ್ದು. ನಮ್ಮ ಹೊಲ್ದಾಗ ಬಿದ್ದಿರೋದ ಗಿಡ ಗಂಟೆ ಕಲ್ಲು ಮುಳ್ಳು ಎಲ್ಲ ಕ್ಲೀನ್ ಮಾಡಿಸ್ತೀವಿ ನಾವು. ಅವಾಗ ನೀನೇನ್ ಟೆನ್ಷನ್ ತಗೋಬೇಡ, ನಿನಗೆ ತೊಂದ್ರೆ ಆಗಲ್ಲ. ಅದಕ್ಕೆ ನಾ ಗ್ಯಾರಂಟಿ ಕೊಡ್ತೀನಿ. ಅಬ್ಬಬ್ಬ ಆಂಜನೇಯ ಇವಳಂಗೆ ಎಲ್ಲಾರು ಹೊಲಗಳು ಅಚ್ಚುಕಟ್ಟು ಮಾಡ್ಕೊಂಡ್ಬಿಟ್ರೆ ಬೇಸಾಯ ಹೊಡಿಯೋರಿಗೆ ಯಾವ ಸಮಸ್ಯೆ ಇಲ್ಲ ನೋಡ್ರಿ. ಸಲೀಸ ಹೊಡೆದು ಬಿಡ್ಬೋದು. ಅಂದ್ರೆ ಕಮ ನಿಮ್ಮ ಹೊಲ್ದಾಗ ಏನಾರ ಬಾವಿ ಪವಿ ಐತೆ? ಅಲ್ಲ ಕಮಕ್ಷಿ ನಂದು ಒಂದು ಕಂಡೀಷನ್ ಐತೆ. ಅದೇನಪ್ಪ ನಿನ್ನ ಕಂಡೀಷನ್? ಅದೇ ನನ್ನ ಊರಿ ಬಾಯಿ ಹರ್ಸ್ಕೊಂಡ್ ಗಾಬ್ರೆ ನುಗ್ಗುತ್ತು ಅಂದಾಗ ಏನಪ್ಪ ನಿನ್ನ ಊರಿ ಇಂಥ ಊರಿ ನುಗ್ಗುತ್ತಿ ಅಂತ ಮಾತಾಡ್ ಬರ್ತಾನೆ ಕಮಕ್ಷಿ. ನಿನ್ನ ಕಂಡೀಷನ್ ನಾ ಒಪ್ಪಿನಿ. ಆದ್ರ ನಂದೊಂದು ಮಾತು ನೀನು ಕೇಳಿಲ್ಲಲ್ಲ ಹುಡುಗ. ಹೇಳು. ನನ್ನ ಹೊಲ ಬಹಳ ಗಡ್ಸು. ನಿನ್ನ ಓರಿ ಕಟ್ಟು ಮತ್ತಾಗದವನು. ಕಮ ಕಮ ನನ್ನ ಓರಿಗಳ ಬಗ್ಗೆ ಏನ್ ಹೇಳಕತ್ತೀಯ? ಇದೇ ಶಂಬ ಸಣ್ಣ ಮೂರ್ತಿ ಅಂತ ತಗೊಂಡಿನಿ. ಒಂದು ಬೆಂಕಿ ಒಂದು ಬಿರುಗಾಳಿ. ಆ ಓರಿಗಳು ಇಡೀ ನಮ್ಮ ಚಿತ್ರದುರ್ಗದ ಬಿದಿರು ಸೊಪ್ಪೆಲ್ಲ ತಿಂದವೆ. ಆದ್ರೆ ಕಲ್ಲು ಬಂಡೆ ನೀರು ಕುಡ್ದವು. ಅಂದಂಗೆ ನಿಮ್ಮಲ್ಲ ಬಹಳ ಗಡಸಂದಲ್ಲ. ಗಡಸಾಗಿದ್ರಿ ಏನ್ ಸಾಲ್ ಬಂತೆ ನನ್ನ ಒಡಿಯ ನೇಗಲು ಸಮೇತ ಚೂಪಾಗಿರ್ಬೇಕು. ಓಯ್ ಓ ದೋಸ್ತ, ಅಲ್ಲೇ ಮೀಟಿಂಗ್ ಮಾಡ್ತಿ ಇಲ್ಲ ಆಡ ನಮ್ ಕಡೆ. ಹೌದಾ?
ಬೇಕಾದ್ರೂ ಮಾಡ್ತೀನಿ. ಹೌದೇನ ಹೌದು. ಏನ್ ಮಾಡ್ಕೊಂಡೆ? ಏನೂ ಇಲ್ಲ, ಪ್ರೀತಿ ಅಷ್ಟೇ. ಪ್ರೀತಿನ 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 ಇನ್ಮೇಲೆ ಮಧ್ಯಾಹ್ನ ಮಾಡೋಣ. ಹಾ ಹಂಗೆ ಮಾಡೋಣ. ಏನ್ ಮಾಡೋಣ? ಪ್ರೀತಿನ 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 ಪ್ರೀತಿನ